ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾಸು, ಎಲ್ಲೋದ್ರಿ ಬಾಸು? ರಾತ್ರಿ ನೋಡಿದ್ರೆ ಸೊಂಟ ನೋವು ಅಂತಿದ್ರು, ಈಗ ನೋಡಿದ್ರೆ ಎಲ್ಲೂ ಕಾಣಿಸ್ತಿಲ್ವಲ್ಲ. ಅಲ್ಲ, ಅಂಗ್ಲದಲ್ಲೂ ಇಲ್ಲ, ಇಲ್ಲಿ ರೂಮಲ್ಲೂ ಇಲ್ಲ. ಏನು ಇವ್ರ ಕತೆ? ಏನ್ ಮಣಿ, ಯಾರನ್ನ ಹುಡುಕ್ತಾ ಇದ್ಯಾ? ಇನ್ಯಾರನ್ನ ಹುಡುಕ್ಲಿ? ಬಾಸ್ನ. ಅಲ್ಲ, ಬಾಸು ರೂಮಲ್ಲಿ AC ಇಲ್ಲ ಅಂದರೆ ಮಲ್ಗಕ್ಕಾಗಲ್ಲ ಅಂತ ಹೇಳ್ತಿದ್ರು. ನೋಡಿದ್ರೆ ಇವಾಗ ಇಷ್ಟು ಬೇಗ ಎದ್ದೆಲ್ಲೋ ಹೋಗ್ಬಿಟ್ಟಿದ್ದಾರೆ. ಇವ್ರೇನಾದರೂ ಈ ವಾಕಿಂಗು ಅಂತಾರಲ್ಲ, ಅಲ್ಲೇನಾದರೂ ಹೋದ್ರಾ? ಅಥವಾ ಜನರ ಜೊತೆ ನಿಂತ್ಕೊಂಡು ಗಂಡ ಹೆಂಡತಿ ಆಟದ ಬಗ್ಗೆ ಏನಾದರೂ ಮಾತಾಡ್ತಿದ್ದಾರಾ? ಹೌದಾ? ಹಾ, ಅಥವಾ ಯಾವುದಾದ್ರೂ ಮರದ ಕೆಳಗಡೆ ನಿಂತ್ಕೊಂಡು ಸಿಗ್ನಲ್ಗೋಸ್ಕರ ಹುಡುಕ್ತಿದ್ದಾರೋ ಏನೋ. ಬಂದ್ರು ನೋಡು, ಶರತ್ ಯಜಮಾನ್ರು. ಅಬ್ಬಬ್ಬಾ ದುರ್ಗಾ, ನಿನ್ ಬಾಸ್ ಇವಾಗ ಬಾಸ್ ತರ ಕಾಣ್ತಿಲ್ಲ. ನಮ್ಮ ಊರಿಗೆ ಬಂದಿರೋ ಊರ್ ಗೌಡನ್ ತರ ಕಾಣ್ತಿದ್ದಾರೆ ಅಲ್ವಾ? ದುರ್ಗಾ, ಹೆಂಗಿದೆ ಲುಕ್ಕು? ಪಕ್ಕ ಹಳ್ಳಿ ಹುಡುಗ ತಾನೆ? ನೋಡ್ತಾ ನೋಡ್ತಾ ಆಗೋಗೈತೆ ಶಾನೆ ಪಿರುತಿ, ನೋಡ್ತಾ ನೋಡ್ತಾ ಆಗೋಗೈತೆ ಶಾನೆ ಪಿರುತಿ. ಪಕ್ಕದಲ್ಲಿ ನಿಂತ್ರೆ ನೀನೇ ಶಿವ, ದುರ್ಗಾ ಪಾರ್ವತಿ. ಪಸಂದಾಗವ್ನೆ ಶಾನೆ, ಪಸಂದಾಗವ್ನೆ. ಮಣಿ, ಸುಮ್ಮನೆ ಇರೆ. ಬಾಸು, ಏನಾಯ್ತು ನಿಮಗೆ? ರಾತ್ರಿ ಹೀಗೆ ಬದಲಾಗ್ಬಿಟ್ಟಿದ್ದೀರಾ? ಏನಿದು, ಪಂಚೆ ಕಟ್ಕೊಂಬಂದ್ಬಿಟ್ಟಿದ್ದೀರಾ? ಗಟ್ಟಿಯಾಗಿ ಪಂಚೆನ ಕಟ್ಕೊಂಡಿದ್ದೀರಾ ತಾನೆ? ಅಕಸ್ಮಾತ್ ಪಂಚೆ ಉದುರೋದ್ರೆ ನಿಮ್ಮ ಮರ್ಯಾದೆ ಹಳ್ಳಕ್ಕೆ ಹಿಡಿಯುತ್ತೆ, ನೆನ್ಪಿರ್ಲಿ. ಮರ್ಯಾದೆ ಹಳ್ಳ, ಮರ್ಯಾದೆ ಹಳ್ಳ, ಬಾಸು ಪಂಚೆ ಕಳ್ಳ. ಏಯ್ ಮಣಿ, ಶ್ರಾ. ದುರ್ಗಾ, ನಾನು ನಿಮ್ಮ ಚಿಕ್ಕಪ್ಪನ ಹತ್ರ ಮಾತಾಡ್ತಾ ಇದ್ದೆ. ಅವಾಗ ಈ ಊರಿನ ಸಂಪ್ರದಾಯದ ಬಗ್ಗೆ ನನಗೊಂದು ವಿಷಯ ಗೊತ್ತಾಯಿತು. ಅದೇನು? ಇಲ್ಲಿನ ಆಚರಣೆಗಳು ಬರೀ ಆಚರಣೆಗಳಲ್ಲ, ಬರೀ ಆಟಗಳಲ್ಲ. ಇದು ನಮ್ಮ ಗೌರವದ ಸಂಕೇತ, ನಮ್ಮ ಗೌರವದ ಪ್ರಶ್ನೆ. ಹಾಗಾಗಿ ಶಿವರಾತ್ರಿಯ ಎಲ್ಲ ಆಟಗಳಲ್ಲಿ ನಾನು ನಿನ್ನ ಜೊತೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ದುರ್ಗಾ, ಅಲ್ಲಿದ್ರು ಫುಲ್ ರೆಡಿ ಆಗಿದ್ದಾರೆ. ಆಯ್ತು ನಿನ್ ಕತೆ. ಅಲ್ಲಲ್ಲ, ಇವ್ರ ಕತೆ. ಬಾಸು, ಏನಿದು? ಈ ಆಟಗಳೆಲ್ಲ ಅಷ್ಟು ಸುಲಭ ಇರಲ್ಲ ಬಾಸು. ಈ ಸಿಟಿ ಮೈಗಟ್ಟೋದಕ್ಕೆಲ್ಲ ಒಗ್ಗೋದಿಲ್ಲ, ತುಂಬಾ ಕಷ್ಟ ಇರುತ್ತೆ. ನಿಮ್ಮಿಂದ ಸಾಧ್ಯನೇ ಇಲ್ಲ. ಹಠ ಮಾಡಬೇಡಿ ಬಾಸು, ನನ್ನ ಮಾತು ಕೇಳಿ. ಅದು ಎಷ್ಟೇ ಕಷ್ಟ ಆಗಲಿ, ನಾನು ನಿನ್ನ ಜೊತೆ ಆಟ ಆಡ್ತೀನಿ. ಇದು ನನ್ನ ಅಹಂಕಾರ ಅಲ್ಲ, ಕಾನ್ಫಿಡೆನ್ಸ್, ಅಂದರೆ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಸೊಂಟಕ್ಕೆ ವಾಸ. ಬಾಸ್ ಗೆಲ್ತಾರೆ, ಆಮೇಲೆ ಬೆಡ್ ಮೇಲೆ ಮಲಗ್ತಾರೆ. ಆಯ್ತು, ಶಡಪ್. ದುರ್ಗಾ, ಈ ಊರವ್ರಿಗೆಲ್ಲ ನನ್ನ ಕೆಪಾಸಿಟಿ ಏನು ಅಂತ ತೋರಿಸ್ತೀನಿ. ಬೇಡ ಬೋಸು, ಈ ಆಟಗಳೆಲ್ಲ ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಏನ್ ಬೇಕಾದ್ರೂ ಇರುತ್ತೆ. ಅದ್ರಲ್ಲೂ ಈ ಕೆಸರುಗದ್ದೆ ಓಟದಲ್ಲಿ ಎಷ್ಟು ಜನ ಆಟ ಆಡಕ್ ಹೋಗಿ ಕಾಲ್ ಮುರ್ಕೊಂಡಿದ್ದಾರೆ, ಸೊಂಟ ಒಳಗಿಸ್ಕೊಂಡಿದ್ದಾರೆ ಅಂತ ನಾನೇ ನೋಡಿದೀನಿ ಬೋಸು. ಇದು ಹೆಸರಿಗೆ ಮಾತ್ರ ಆಟ, ಆದ್ರೆ ಹೇಳ್ಬೇಕಂದ್ರೆ ಭಯಂಕರ ಕಷ್ಟ ಇರುತ್ತೆ ಬೋಸು. ಅಕಸ್ಮಾತ್ ನೀವು ಆಟ ಆಡಕ್ ಹೋಗಿ ಅಲ್ಲಿ ಬಿದ್ರೆ ನಿಮ್ಮನ್ನ ಕೆಸರು ಗಣಪತಿ ತರ ನಾನೇ ಎತ್ಕೊಂಡ್ ಬರ್ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ ಬೋಸು. ಕೆಸರಿನ ಗಣಪತಿ ಬಾಸ್ ದಿನ ಮಿನುಗುವ ಪತಿ, ಆಮೇಲೆ ಆಗ್ತಾರೆ ದುರ್ಗಾಳ ಆಸ್ತಿ. ಏಯ್ ನಾನ್ಸೆನ್ಸ್ ಮಣಿ, ನೀನೇನು ಗಿಣಿನ ಅಥವಾ ನನ್ನ ವೈರಿನ? ಯಾವಾಗ ನೋಡಿದ್ರು ಕಾಲಿಳಿತಾ ಇರ್ತೀಯ. ಕಾಲ ಎಳೆಯೋದ್ ಸತ್ಯ, ಬಾಸ್ ಗಾಟ ಅಂದ್ರೆ ಪಥ್ಯ. ಸೋತ್ರೆ ಮಾತ್ರ ದೊಡ್ಡ ಅವಿವೇಕದ ಕೃತ್ಯ. ದುರ್ಗಾ, ಈಗಲೇ ಅಳಿಯಂದ್ರಿಗೆ 2 ಡಜನ್ ನಾಟಿ ಕೋಳಿ ಮೊಟ್ಟೆ ತಿನ್ಸ್ಬಿಡು. ಕೆಸರು ಗದ್ದೆಯಲ್ಲಿ ಹೊತ್ಕೊಂಡು ಓಡೋದಿಕ್ಕೆ ಬಾಸ್ ಮೇಲೆ ಎನರ್ಜಿ ಇರ್ಲಿ. ಬೇಡ ಮಣಿ, ಸುಮ್ಮನೆ ಕಂಡಮ್ ಮಾಡಬೇಡ. ನಾನು ಈ ಆಟದಲ್ಲಿ ಗೆದ್ದು ತೋರಿಸ್ತೀನಿ, ನೋಡ್ತಾ ಇರು. ಬಾಸು, ಆಕಾರದಲ್ಲಿ ಇಳಿಯೋ ಮೊದ್ಲು ದುರ್ಗನ ಒಂದ್ಸಲಿ ಎತ್ಕೊಂಡ್ ಭಾರ ಚೆಕ್ ಮಾಡಿ. ಪಂಚದಲ್ಲಿ ಪಂಚೆ ಹರಿದ್ರೂ ಪರವಾಗಿಲ್ಲ, ಮೂಳೆ ಮುರಿಬಾರ್ದಷ್ಟೇ. ಇಲ್ಲ, ನಾನು ಈ ಆಟಕ್ಕಿಲ್ಲ ಬೋಸು. ಏಯ್ ದುರ್ಗಾ, ನನ್ನ ಮೇಲೆ ನಂಬಿಕೆ ಇಲ್ವಾ ನಿಂಗೆ? ಅದೆಲ್ಲ ನನಗೆ ಗೊತ್ತಿಲ್ಲ ಬಾಸು, ನನ್ನನ್ನು ಬಿಟ್ಬಿಡಿ. ನಾನು ಈ ಆಟಕ್ಕಿಲ್ಲ. ದುರ್ಗಾ ನಿಂತ್ಕೋ. ಕೆಸರು ಗದ್ದೆಯಲ್ಲಿ ಇನ್ನೇನ್ ಕಾದಿದ್ಯೋ ದೇವ್ರೆ.
ಶರತ್, ಯಾರನ್ನು ಹುಡುಕ್ತಾ ಇದೆಯಪ್ಪ? ಅಪ್ಪ ಅಮ್ಮ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಇಲ್ಲಪ್ಪ, ಕರೆದೆ. ದೇವಸ್ಥಾನದ ಕೆಲಸ ಇದೆ, ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಬರಕ್ಕಾಗಲ್ಲ ಅಂದ್ಬಿಟ್ಲು. ಅಲ್ಲ, ಈ ಮಾಳ್ವಿಕನ್ ನಡೆನೇ ಅರ್ಥ ಆಗ್ತಿಲ್ವಲ್ಲ. ಈ ದೇವಸ್ಥಾನದಲ್ಲಿ ಅವಳಿಗೇನ್ ಕೆಲಸ? ನನ್ನ ಕುಟುಂಬದ ತಂಟೆಗೆ ಬರ್ಲಿ, ಅವಾಗ ವಿಚಾರಿಸ್ಕೋತೀನಿ. ಅಣ್ಣ, ನೀವಿಬ್ರು ಕೆಸರುಗದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅಂತ ನಾನು ಹೇಳಿದ್ದೀನಿ. ಆಲ್ ದ ಬೆಸ್ಟ್ ಅಂತ ಹೇಳಕ್ ಹೇಳಿದ್ದಾರೆ. ಸಿಟಿ ಸಾಹೇಬ್ರೆ, ಗದ್ದೆ ಕೆಳೆಯೋಕೆ ಮುಂಚೆ ನಿಮ್ಮ ಸೊಂಟ ಹುಷಾರು. ನೀವು ಸಿಟಿಯಿಂದ ಬಂದವರು, ನಮ್ಗೆ ಈ ಗದ್ದೆ ಎಲ್ಲ ಅಭ್ಯಾಸ. ಹೆಸರು ಮಾಡಕ್ ಹೋಗಿ ಮುಖ ಕೆಸರಾದಿತ್ತು. ಬಾಸು, ಅವ್ರು ಹೇಳ್ತಿರೋದು ನಿಜಾನೇ. ಅವ್ರಿಗೆ ಇದು ದಿನನಿತ್ಯದ ಕೆಲಸ. ನಿಮ್ಗಿದೆಲ್ಲ ಅಭ್ಯಾಸ ಇಲ್ಲ ಬಾಸು. ನೀವು ಹಠಕ್ ಬಿದ್ದು ಅಕಸ್ಮಾತ್ ಬಿದ್ದು ಏನಾದರೂ ಏಟ್ ಮಾಡ್ಕೊಂಡ್ರೆ ಬಾಸು, ನಾವು ಈ ಆಟ ಆಡೋದೇ ಬೇಡ. ಇವಾಗ ತಲೆ ಕೆಡಿಸ್ಕೊಂಬೇಡ. ಅವ್ರು ಹೇಳ್ತಾರದು ನಿಜಾನೇ ಇರ್ಬೋದು. ನನಗೆ ಗದ್ದೆಗಿಳಿದು ಅಭ್ಯಾಸ ಇಲ್ಲದೆ ಇರ್ಬೋದು, ಆದರೆ ಗೆಲ್ಲಬೇಕು ಅನ್ನೋ ಛಲ ಇದೆ, ಗೆಲ್ತೀನಿ ಅನ್ನೋ ನಂಬಿಕೆನೂ ಇದೆ. ಈಗ ಆಟ ಶುರುವಾಗೋ ಸಮಯ. ಗಂಡ ತನ್ನ ಹೆಂಡತಿಯನ್ನು ಎತ್ತಿಕೊಳ್ಳಬೇಕು. ವಿಸುಲ್ ಊದ್ರಿ ಕೊಡ್ರಿ. ಅಪ್ಪ ಸೂಪರ್, ಬೇಗ ಓಡಪ್ಪ. ಅಣ್ಣ ಸೂಪರ್, ಹೀಗೆ ಓಡೋಣ. ಎಸ್, ಕಮ್ ಆನ್ ಶರತ್. ಏನೇ ಓಡಿದ್ರು ದಡ ಇನ್ನೂ ತುಂಬಾ ದೂರ ಇದೆ. ಅವನಷ್ಟು ಬೇಗ ಮುಟ್ಟಕ್ಕಾಗಲ್ಲ. ಮೇಡಮ್, ಹಾಗೆಲ್ಲ ಹೇಳ್ಬೇಡಿ. ಏಯ್, ನನಗೆ ಮಾತಾಡ್ತೀಯಾ? 4 ಬಿಟ್ಟ ಅಂದ್ರೆ ಶರತ, ಓಡು ಓಡು, ಸಕಲ ಓಡ್ತಿದ್ದೆ, ಓಡು ಓಡು. ಬಾಸು, ಒಂದ್ ವಿಕೆಟ್ ಬಿದ್ದಿದೆ. ಈಗ ನೀವು ನನ್ನ ಇಳಿಸಿದ್ರು ಏನಾಗಲ್ಲ ಬಾಸು. ನಿಮ್ ಮರ್ಯಾದೆನೂ ಹೋಗಲ್ಲ. ಇಳಿಸ್ಬಿಡಿ ಬಾಸು, ಪರವಾಗಿಲ್ಲ. ಒಬ್ರನ್ನೆಲ್ಲ ದುರ್ಗಾ, ಎಲ್ರನ್ನು ಸೋಸಿ ನಾನೇ ಗೆಲ್ಲಬೇಕು, ಅವಾಗಲೇ ನೀನು ನಿಲ್ಸೋದು. ಗೀತಾ